ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಾವು ಒಂದು ಬಹಳಾನೇ ಇಂಟ್ರೆಸ್ಟಿಂಗ್ ಪುಸ್ತಕದ ಬಗ್ಗೆ ಮಾತಾಡೋಣ ಅಂದ್ಕೊಂಡಿದ್ದೀವಿ. ಸೈಮನ್ ಸಿನೆಕ್ ಅವರ ಸ್ಟಾರ್ಟ್ ವಿತ್ ವೈ. ಹೌದು, ಇದು ತುಂಬ ಜನರ ಮೇಲೆ ಪ್ರಭಾವ ಬೀರಿದ ಪುಸ್ತಕ. ಆ್ಯಕ್ಚುಲಿ ಶುರುವಲ್ಲೇ ಒಂದು ಪ್ರಶ್ನೆ ಬರುತ್ತೆ ನೋಡಿ. ರೈಟ್ ಸಹೋದರರು ಅವರು ವಿಮಾನ ಹಾರಿಸೋದ್ರಲ್ಲಿ ಸಕ್ಸಸ್ ಆದರು, ಆದರೆ ಅವರಿಗಿಂತ ಹೆಚ್ಚು ದುಡ್ಡು, ಒಳ್ಳೆ ಟೀಮ್ ಎಲ್ಲ ಇದ್ದ ಸ್ಯಾಮ್ಯುಯಲ್ ಲ್ಯಾಂಗ್ಲಿ ಯಾಕೆ ಫೇಲ್ ಆದರು? ಲ್ಯಾಂಗ್ಲಿಗೆ ಬಹುಶಃ ಏನು ಮಾಡಬೇಕು ಅನ್ನೋದು ಗೊತ್ತಿತ್ತು, ವಿಮಾನ ಹಾರಿಸೋದು, ಅದರಿಂದ ಬರೋ ಹೆಸರು, ಹಣ, ಅದ್ರ ಮೇಲೆ ಗಮನ ಇತ್ತು. ಕರೆಕ್ಟ್. ಆದರೆ ರೈಟ್ ಸಹೋದರರ ಹತ್ರ ಒಂದು ಸ್ಟ್ರಾಂಗ್ ಏಕೆ ಇತ್ತು. ನಾವು ಹಾರಾಟದಿಂದ ಜಗತ್ತನ್ನೇ ಬದಲಾಯಿಸ್ಬೋದು ಅನ್ನೋ ಒಂದು ನಂಬಿಕೆ. ಆ್ಯಕ್ಚುಲಿ ಅದೇ ಈ ಪುಸ್ತಕದ ಕೋರ್ ಐಡಿಯಾ. ಅಂದ್ರೆ ಏಕೆಯಿಂದ ಶುರು ಮಾಡಬೇಕು ಅಂತ. ಇದು ಹೇಗೆ ಅಂದರೆ 3 ಲೇಯರ್ಸ್. ಮಧ್ಯದಲ್ಲಿ ಏಕೆ ಅಂದರೆ ನಿಮ್ಮ ಉದ್ದೇಶ, ನಿಮ್ಮ ನಂಬಿಕೆ. ಅದರಾಚೆ ಹೇಗೆ, ನಿಮ್ಮ ಪ್ಲ್ಯಾನ್, ನಿಮ್ಮ ವ್ಯಾಲ್ಯೂಸ್. ಆಮೇಲೆ ಎಲ್ಲಕ್ಕಿಂತ ಹೊರಗೆ ಏನು, ನಿಮ್ಮ ಪ್ರಾಡಕ್ಟ್, ನಿಮ್ಮ ಕೆಲಸ. ಆದ್ರೆ ನಾವು ಸಾಮಾನ್ಯವಾಗಿ ಹೊರಗಿಂದ ಒಳಗೆ ಯೋಚನೆ ಮಾಡ್ತೀವಲ್ವಾ, ನಾವು ಏನ್ ಮಾಡ್ತೀವಿ, ಹೇಗೆ ಬೇರೆಯವರಿಗಿಂತ ಡಿಫ್ರೆಂಟ್ ಆಗಿ ಮಾಡ್ತೀವಿ ಅಂತ. ಹೌದು, ಅದೇ ತಪ್ಪು ಅಂತ ಸಿನೆಕ್ ಹೇಳೋದು. ಸ್ಫೂರ್ತಿ ಕೊಡುವ ನಾಯಕರು, ದೊಡ್ಡ ಕಂಪನಿಗಳು ಎಲ್ಲ ಒಳಗಿಂದ ಹೊರಗೆ ಹೋಗ್ತಾರೆ, ಏಕೆಯಿಂದ ಶುರು ಮಾಡ್ತಾರೆ. ಅವರ ಫೇಮಸ್ ಲೈನ್ ಇದೆಯಲ್ಲ, ಜನರು ನೀವು ಏನ್ ಮಾಡ್ತೀರಿ ಅಂತ ಕೊಂಡ್ಕೊಳ್ಳೋಲ್ಲ, ನೀವು ಏಕೆ ಮಾಡ್ತೀರಿ ಅಂತ ಕೊಂಡ್ಕೊಳ್ತಾರೆ. ಆಪಲ್ ಕಂಪನಿ ಉದಾಹರಣೆ ತಕ್ಷಣ ನೆನಪಾಗುತ್ತೆ. ಆಪಲ್ ಯಾವಾಗ್ಲೂ ನಾವು ಸ್ಟೇಟಸ್ ಕೋನ ಚಾಲೆಂಜ್ ಮಾಡ್ತೀವಿ, ಬೇರೆ ಥರ ಯೋಚನೆ ಮಾಡ್ತೀವಿ ಅಂತ ಹೇಳ್ತಾರೆ. ಇದು ಅವರ ಏಕೆ. ಅವರ ಪ್ರಾಡಕ್ಟ್ಸ್, ಆ ಡಿಸೈನ್, ಸುಲಭ ಬಳಕೆ ಇದೆಯಲ್ಲ, ಅದೆಲ್ಲ ಆ ಏಕೆಯ ಒಂದು ಪ್ರೂಫ್ ಅಷ್ಟೇ. ಈ ಐಡಿಯಾಗಳ ಹಿಂದೆ ಇರೋ ವ್ಯಕ್ತಿ ಸೈಮನ್ ಸಿನೆಕ್. ಅವರು ಈ ನಾಯಕತ್ವ, ಸ್ಫೂರ್ತಿ ಇದ್ರ ಬಗ್ಗೆ ಎಲ್ಲ ರಿಸರ್ಚ್ ಮಾಡ್ತಾರಲ್ವಾ? ಹೌದು, ಅವರು ಈ ಪ್ಯಾಟರ್ನ್ಸ್ ಅಂದರೆ ಯಶಸ್ವಿ ವ್ಯಕ್ತಿಗಳು, ಸಂಸ್ಥೆಗಳು ಹೇಗೆ ಯೋಚನೆ ಮಾಡ್ತಾರೆ ಅಂತ ಸ್ಟಡಿ ಮಾಡೋರು. ಈ ಪುಸ್ತಕನ ಯಾಕೆ ಓದಬೇಕು? ನಮ್ಗೆ ಅದರಿಂದ ಏನ್ ಸಿಗತ್ತೆ? ಒಳ್ಳೆ ಪ್ರಶ್ನೆ. ಮೊದಲನೇ ಕಾರಣ ಅಂದ್ರೆ ಸ್ಫೂರ್ತಿಗೂ ಕುಶಲತೆಗೂ ಇರೋ ವ್ಯತ್ಯಾಸ ಗೊತ್ತಾಗತ್ತೆ. ಅಂದ್ರೆ ಇನ್ಸ್ಪಿರೇಷನ್ ವರ್ಸಸ್ ಮ್ಯಾನಿಪ್ಯುಲೇಷನ್. ಈಗ ನೋಡಿ, ರೇಟ್ ಕಮ್ಮಿ ಮಾಡೋದೋ, ಆಫರ್ ಕೊಡೋದೋ, ಅಥವಾ ಸ್ವಲ್ಪ ಭಯ ಹುಟ್ಸೋದು, ಇವೆಲ್ಲ ಮ್ಯಾನಿಪ್ಯುಲೇಷನ್ ತಂತ್ರಗಳು. ಹೌದು, ಅದರಿಂದ ಸೇಲ್ಸ್ ಆಗ್ಬೋದು. ಆದ್ರೆ ಲಾಯಲ್ಟಿ ಅಂದ್ರೆ ನಿಷ್ಠೆ ಬೆಳೆಯಲ್ಲ. ಅದು ಸ್ವಲ್ಪ ಸಮಯ ಅಷ್ಟೇ. ಆದ್ರೆ ಏಕೆಯಿಂದ ನೀವು ಜನರನ್ನ ಸ್ಫೂರ್ತಿಗೊಳಿಸಿದರೆ ಅವರು ನಿಮ್ ಜೊತೆ ನಿಲ್ತಾರೆ, ನಿಷ್ಠೆ ಹುಟ್ಟುತ್ತೆ. ಅಂದ್ರೆ ನಮ್ಮ ಪರ್ಸನಲ್ ಲೈಫಲ್ಲೂ ನಮ್ಮ ಕೆಲ್ಸದಲ್ಲೂ ಆ ಏಕೆ ಅನ್ನೋದು ಕ್ಲಿಯರ್ ಆಗಿದ್ರೆ ಅದು ನಮ್ಗೂ ಮೋಟಿವೇಶನ್, ಬೇರೆಯವ್ರಿಗೂ ಸ್ಫೂರ್ತಿ ಅಲ್ವಾ? ಖಂಡಿತವಾಗ್ಲು. ಸೈನೆಕ್ ನಮ್ಮ ಬ್ರೈನ್ ಬಗ್ಗೆನೂ ಮಾತಾಡ್ತಾರೆ. ನಮ್ಮ ಗಟ್ ಫೀಲಿಂಗ್ಸ್ ಅಂದ್ರೆ ಒಳಗಿನಿಂದ ಬರೋ ಭಾವನೆ, ನಂಬಿಕೆ, ಲಾಯಲ್ಟಿ ಇವೆಲ್ಲ ಬರೋದು ಬ್ರೈನ್ನ ಲಿಂಬಿಕ್ ಸಿಸ್ಟಮಿಂದ. ಅದು ಏಕೆಯ ಜಾಗ. ಲಾಜಿಕ್, ಭಾಷೆ, ಅನಾಲಿಸಿಸ್ ಎಲ್ಲ ನಿಯೋಕಾರ್ಟೆಕ್ಸಿಂದ. ಅದು ಏನು ಅನ್ನೋದನ್ನ ಅರ್ಥ ಮಾಡ್ಕೊಡುತ್ತೆ. ಆದರೆ ಡಿಸಿಷನ್ ಮೇಕಿಂಗ್, ನಂಬಿಕೆ ಎಲ್ಲ ಬರೋದು ಆ ಲಿಂಬಿಕ್ ಸಿಸ್ಟಮಿಂದ. ಏಕೆಯ ಲೆವೆಲ್ನಲ್ಲಿ ಕನೆಕ್ಟ್ ಆದಾಗ ಮಾತ್ರ ಆಳವಾದ ನಂಬಿಕೆ ಬರೋದು. ಇದು ಇಂಟ್ರೆಸ್ಟಿಂಗ್. ಹಾಗಾದ್ರೆ ದೈನಂದಿನ ಜೀವನದಲ್ಲಿ ಇದರ ಅಪ್ಲಿಕೇಶನ್ ಏನು? ನಮ್ಮ ಡೈಲಿ ಚಾಯ್ಸಸ್ ಮೇಲೆ ಹೇಗೆ ಪ್ರಭಾವ ಬೀರಬಹುದು? ಖಂಡಿತ. ಸೈನೆಕ್ ಒಂದು ಸಿಂಪಲ್ ಟೆಸ್ಟ್ ಹೇಳ್ತಾರೆ, ಸ್ಯಾಲರಿ ಟೆಸ್ಟ್ ಅಂತ. ಈಗ ನಿಮ್ಮ ಏಕೆ ಆರೋಗ್ಯವಾಗಿರೋದು ಅಂತ ಇಟ್ಕೊಳ್ಳಿ. ನೀವು ಸೂಪರ್ ಮಾರ್ಕೆಟಿಗೆ ಹೋದಾಗ ನಿಮ್ಮ ಕಣ್ಣಿಗೆ ಕೇಕು, ಡೋನಟ್ಸ್ ಎಲ್ಲ ಬೀಳತ್ತೆ, ಸ್ಯಾಲರಿನೂ ಇರತ್ತೆ. ನಿಮ್ಮ ಏಕೆ ಕ್ಲಿಯರ್ ಆಗಿದ್ರೆ ನೀವು ಹಣ್ಣು ತಗೊಳ್ತೀರಿ, ಯಾಕಂದ್ರೆ ಅದು ನಿಮ್ಮ ಏಕೆಗೆ ಮ್ಯಾಚ್ ಆಗತ್ತೆ. ವಾವ್, ಸಿಂಪಲ್ ಆದ್ರೂ ಪವರ್ಫುಲ್ ಐಡಿಯಾ. ಅಂದ್ರೆ ಏಕೆ ಕ್ಲಿಯರ್ ಆಗಿದ್ರೆ ಯಾವುದು ಸರಿ, ಯಾವುದು ತಪ್ಪು ಅಂತ ಡಿಸೈಡ್ ಮಾಡೋದು ಈಸಿ ಆಗುತ್ತೆ. ಕರೆಕ್ಟ್. ಇದು ವ್ಯಕ್ತಿಗಳಿಗೂ ಸರಿ, ಕಂಪನಿಗಳಿಗೂ ಸರಿ. ಉದಾಹರಣೆಗೆ ಸೌತ್ ವೆಸ್ಟ್ ಏರ್ಲೈನ್ಸ್. ಅವರ ಏಕೆ ಏನಾಗಿತ್ತು? ತಮ್ಮ ಎಂಪ್ಲಾಯೀಸ್ ಮೊದಲು. ಅವರನ್ನು ಚೆನ್ನಾಗಿ ನೋಡ್ಕೊಂಡ್ರು, ಆಗೇನಾಯ್ತು? ಎಂಪ್ಲಾಯೀಸ್ ಖುಷಿಯಿಂದ ಕಸ್ಟಮರ್ಸ್ನ ಚೆನ್ನಾಗಿ ನೋಡ್ಕೊಂಡ್ರು, ಕಸ್ಟಮರ್ ಲಾಯಲ್ಟಿ ತಾನಾಗೇ ಬಂತು. ಹಾಗಾದ್ರೆ ಈ ಪುಸ್ತಕದಿಂದ ಕಲಿಯಬಹುದಾದ ಪ್ರಾಕ್ಟಿಕಲ್ ಟೇಕ್ಅವೇಸ್ ಅಂದ್ರೆ ಮುಖ್ಯ ಅಂಶಗಳು ಯಾವುವು? 3 ಬಹಳ ಮುಖ್ಯವಾದ ವಿಷಯಗಳು. 1, ಕ್ಲಾರಿಟಿ ಅಂದ್ರೆ ಸ್ಪಷ್ಟತೆ. ನಿಮ್ಮ ಏಕೆ ಏನು ಅನ್ನೋದು ನಿಖರವಾಗಿ ಗೊತ್ತಿರಬೇಕು. ಇದು ಸುಲಭ ಅಲ್ಲ, ಆದ್ರೆ ಮಾಡ್ಲೇಬೇಕು. 2ನೇದು ಡಿಸಿಪ್ಲಿನ್, ಶಿಸ್ತು. ನಿಮ್ಮ ಹೇಗೆ ಇದೆಯಲ್ಲ, ಅಂದ್ರೆ ನಿಮ್ಮ ಪ್ರಾಸೆಸ್, ನಿಮ್ಮ ವ್ಯಾಲ್ಯೂಸ್, ಅದು ನಿಮ್ಮ ಏಕೆ ಜೊತೆ ಹೊಂದಾಣಿಕೆ ಆಗ್ಬೇಕು. ಬರೀ ಹೇಳಿದ್ರೆ ಸಾಲ್ದು, ಅದನ್ನ ಪಾಲಿಸ್ಬೇಕು. 3ನೇದು ಕನ್ಸಿಸ್ಟೆನ್ಸಿ, ಸ್ಥಿರತೆ. ನಿಮ್ಮ ಏನು ಇದೆಯಲ್ಲ, ಅಂದ್ರೆ ನಿಮ್ಮ ಮಾತು, ನಿಮ್ಮ ಕೆಲಸ, ನಿಮ್ಮ ಪ್ರಾಡಕ್ಟ್, ಅದು ಯಾವಾಗ್ಲೂ ನಿಮ್ಮ ಏಕೆಯನ್ನೇ ಪ್ರತಿಬಿಂಬಿಸಬೇಕು. ಸ್ಪಷ್ಟತೆ, ಶಿಸ್ತು, ಸ್ಥಿರತೆ. ವಾವ್,
ಇವು ಮೂರು ಸೇರಿದಾಗ ಮಾತ್ರ ಒಂದು ಅಥೆಂಟಿಸಿಟಿ ಅಂದ್ರೆ ನಿಜವಾದ ನಂಬಿಕೆ ಬರೋದು ಅಲ್ವಾ? ಇಲ್ಲಿ ಸ್ಟೀವ್ ಜಾಬ್ಸ್ ಮತ್ತೆ ವೋಜ್ನಿಯಾಕ್ ನೆನ್ಪಾಗ್ತಾರೆ. ಜಾಬ್ಸ್ ಏಕೆಯನ್ನ ನೋಡಿದ್ರೆ ವೋಜ್ನಿಯಾಕ್ ಹೇಗೆ ಅದನ್ನ ಮಾಡೋದು ಅಂತ ತೋರ್ಸಿದ್ರು. ಹೌದು. ಏಕೆ ಟೈಪ್ ವ್ಯಕ್ತಿಗಳು ವಿಷನರಿಗಳು ಮತ್ತೆ ಹೇಗೆ ಟೈಪ್ ವ್ಯಕ್ತಿಗಳು ಅದನ್ನ ಮಾಡಿ ತೋರ್ಸೋರು ಇಬ್ರು ಸೇರಿದಾಗ ಮ್ಯಾಜಿಕ್ ಆಗುತ್ತೆ. ಇದೆಲ್ಲ ನಮ್ಮನ್ನ ನಾವೇ ಕೆಲವು ಪ್ರಶ್ನೆಗಳನ್ನ ಕೇಳ್ಕೊಳ್ಳೋಕ್ಕೆ ಪ್ರೇರೇಪಿಸುತ್ತೆ. ನನ್ನ ಏಕೆ ಏನು? ನಮ್ಮ ಕಂಪನಿ ಏಕೆ ಏನು? ನಾವು ಮಾಡ್ತಿರೋ ಕೆಲಸಗಳು ನಮ್ಮ ನಂಬಿಕೆಗಳಿಗೆ ಸರಿಹೊಂದುತ್ತಿದ್ಯಾ? ಅಥವಾ ನಾವು ಬರೀ ಅಚೀವ್ಮೆಂಟ್ಸ್ ಹಿಂದೆ ಬಿದ್ದಿದ್ದೀವಾ? ಅಂದ್ರೆ ಬರೀ ಏನು ಅನ್ನೋದನ್ನ ಸಾಧಿಸ್ತಾ ಇದೀವಾ? ಅಥವಾ ನಿಜವಾದ ಸಕ್ಸೆಸ್ ಆ ಏಕೆಯಿಂದ ಬರುವ ತೃಪ್ತಿ ಕಡೆ ಗಮನ ಇದೆಯಾ? ಈ ಪ್ರಶ್ನೆಗಳು ನಿಜಕ್ಕೂ ನಮ್ಮನ್ನ ಯೋಚನೆಗೆ ಹಚ್ಚತ್ತೆ. ಹಾಗಾದ್ರೆ ಈ ಇಡೀ ಚರ್ಚೆಯ ಸಾರಾಂಶ ಏನ್ ಹೇಳಬಹುದು? ಸಿಂಪಲ್ ಆಗಿ ಹೇಳೋದಾದ್ರೆ, ನಿಮ್ಮ ಏಕೆಯನ್ನ ಕಂಡುಹಿಡಿಯೋದು, ಅದನ್ನ ಸ್ಪಷ್ಟಪಡಿಸ್ಕೊಳ್ಳೋದು. ಇದು ಬರೀ ಬಿಸ್ನೆಸ್ಗೆ ಗೆಲ್ಲೋಕಷ್ಟೇ ಅಲ್ಲ, ಇದು ನಮ್ಮ ವೈಯಕ್ತಿಕ ಜೀವನದಲ್ಲಿ ಒಂದು ತೃಪ್ತಿ, ಒಂದು ಅರ್ಥ ಕೊಡುತ್ತೆ. ಲಾಂಗ್ ಟರ್ಮ್ ಸಕ್ಸೆಸ್ ಅಂದ್ರೆ ಬರೀ ಗುರಿ ಮುಟ್ಟೋದಲ್ಲ, ಆ ಜರ್ನಿಯಲ್ಲಿ ಸಿಗೋ ಸಂತೋಷ, ಅದು ಏಕೆಯಿಂದ ಬರುತ್ತೆ. ತುಂಬ ಚೆನ್ನಾಗಿ ಹೇಳಿದ್ರಿ. ಕೊನೆಯದಾಗಿ ನಮ್ಮ ಕೇಳುಗರಿಗೆ ಏನಾದ್ರೂ ಒಂದು ಫುಡ್ ಫಾರ್ ಥಾಟ್? ಖಂಡಿತ. ಒಂದ್ಸಲ ನಿಮ್ಮ ಏಕೆ ಸ್ಪಷ್ಟ ಆದ್ಮೇಲೆ ನೀವು ಬೇರೆಯವ್ರ ಜೊತೆ ಕಾಂಪೀಟ್ ಮಾಡೋದನ್ನ ನಿಲ್ಲಿಸ್ತೀರಿ ಗೊತ್ತಾ? ಯಾಕೆಂದ್ರೆ ನಿಮ್ಮ ಒಂದೇ ಕಾಂಪಿಟೇಷನ್ ಇರೋದು ನಿನ್ನೆಯ ನಿಮ್ಮ ಜೊತೆ. ನೀವು ನಿನ್ನೆಗಿಂತ ಇವತ್ತು ಬೆಟರ್ ಆಗೋಗಿ ನೋಡ್ತೀರಿ. ಅದೇ ನಿಜವಾದ ಸ್ಪರ್ಧೆ. ವಾವ್, ಇದು ಸ್ಪರ್ಧೆಗೆ ಒಂದು ಹೊಸ ಅರ್ಥ ಕೊಡುವಾಗೇ ಇದೆ. ತುಂಬಾ ಅದ್ಭುತವಾದ ಒಳನೋಟಗಳು. ಈ ಒಂದು ಆಳವಾದ ಚರ್ಚೆಯಲ್ಲಿ ನಮ್ಮ ಜೊತೆ ಇದ್ದಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು. ಈ ಸಂವಾದ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರು, ಕುಟುಂಬದವರ ಜೊತೆ ಶೇರ್ ಮಾಡಿ. ಮುಂದಿನ ಚರ್ಚೆಯಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.